ಹಲೋ ಬಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಉದ್ದೇಶ ಒಂದೇ, ಮದುವೆಯ ಬಯಕೆನಲ್ಲಿರ್ತಕ್ಕಂತಹ ಹುಡುಗರನ್ನ ಮದುವೆ ಆಗೋದಕ್ಕೆ ಹುಡುಗಿನ ಹುಡುಕಾಟ ಮಾಡಿ ಅವರ ಜೊತೆಗೆ ಇವರನ್ನು ಫಿಕ್ಸ್ ಮಾಡಿ ಕೊಡುವಂತಹ ಒಂದು ಕೆಲಸ ನಮ್ಮ ಚಾನಲ್ದು. ಸೊ ಅದೇ ರೀತಿ ಸುಮಾರು ಜನ ಪ್ರೊಫೈಲ್ಗಳು ಕಳಿಸ್ತಾ ಇದ್ದಾರೆ ನಮಗೆ. ಇವತ್ತು ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಉಷಾ ಒಳ್ಳೆಯ ಸ್ಟ್ರಾಂಗ್ ವುಮೆನ್ ಆ್ಯಂಡ್ ಒಳ್ಳೆಯ ತಲೆ, ಯಾರೊಂದಿಗೆ ಯಾವ ರೀತಿ ಶೈಲಿನಲ್ಲಿ ಇರಬೇಕು, ನಮ್ಮನ್ನು ಬಡವರು ಅಥವಾ ನಮ್ಮ ಕೀಳಾಗಿ ನೋಡುವಂಥ ಜನರ ಮುಂದೆ ಯಾವ ರೀತಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನುವುದನ್ನು ಇಂಡಿಪೆಂಡೆಂಟಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದೇ ಈ ಒಂದು ಉಷಾ. ಕಲಬುರಗಿಯ ಎಂಬ ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಶರಣ ಬಸವೇಶ್ವರರ ಅಪ್ಪಟ ದೇವರ ಅಭಿಮಾನಿಯಾಗಿರ್ತಕ್ಕಂಥ ಈಕೆ ಪ್ರಸ್ತುತ 28ರ ವಯಸ್ಸಿನ ಹುಡುಗಿ. ನೋಡೋದಕ್ಕೆ ಸ್ವಲ್ಪ ಕಂದು ಬಣ್ಣ ಇದ್ದಾರೆ, ಜಾಸ್ತಿ ಬ್ಲ್ಯಾಕ್ ಇಲ್ಲ, ಲೈಟ್ ಕಲರಲ್ಲಿ ಕಂದು ಬಣ್ಣ. ಸೊ ಶರೀರದ ತೂಕ ಬಂದು 65 kgಯಿಂದ 75 kg ಶರೀರ ತೂಕ ಹೊಂದಿದ್ದಾರೆ ಮತ್ತು ಎತ್ತರ 5.6 ಅಡಿ ಹೈಟು. ರಾಶಿ ಬಂದು ಸಿಂಹರಾಶಿ, ಶಿಕ್ಷಣ ಬಂದು ಡಿಪ್ಲೊಮೊ ಓದಿರ್ತಕ್ಕಂಥ ಇವರು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ, ಫ್ಯಾಕ್ಟ್ರಿ ಒಂದರಲ್ಲಿ ಇನ್ಚಾರ್ಜ್. ಸೊ ಇವರಿಗೆ 28,000 ರೂಪಾಯಿ ಸಂಬಳ ಸಹ ಸಿಗ್ತಾ ಇದೆ. ಯಾರಿಗೆ? ಉಷಾ ಅಂತಕ್ಕಂಥ ಹುಡುಗಿಗೆ. ಈ ಹುಡುಗಿಯ ಕುಟುಂಬದ ಮಾಹಿತಿ ನೋಡೋದಾದರೆ, ಅಂಗಡಿಯ ಮಾಲೀಕ ತಂದೆ, ಅಂದರೆ ಕಿರಾಣಿ ಅಂಗಡಿಯಲ್ಲಿ ಒಬ್ಬ ಅಂಗಡಿಗಾರರಾಗಿದ್ದಾರೆ, ಸ್ವಂತ ಅಂಗಡಿ. ತಾಯಿಯವರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ನಾವು 2 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಯವರಿಗೆ. ಒಬ್ಬ ತಂಗಿ ಇದ್ದಾಳೆ, ಅವಳು ಶಾಲೆಗೆ ಹೋಗ್ತಾಳೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಉಷಾ ಅಂತಕ್ಕಂಥ ಹುಡುಗಿ ಅಪ್ಪಟ ಕನ್ನಡ ಜೊತೆಗೆ ಸಂಸ್ಕೃತ ಉಳ್ಳಂಥ ಒಬ್ಬ ಹುಡುಗಿಯಾಗಿರೋದು. ನೋಡೋದಕ್ಕೆ ಕಪ್ಪು ಬಣ್ಣ ಇದ್ದರೂ ಕೂಡ ಲಕ್ಷಣವಾಗಿರ್ತಕ್ಕಂಥ ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಅವನು ಕೂಡ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕಂತ, ಅಂದರೆ ಸ್ವತಂತ್ರ ಉಳ್ಳಂತಹ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಡ್ರೀಮ್ ಆ್ಯಂಡ್ ಹ್ಯಾಪಿನೆಸ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಡ್ರೀಮ್ ಆ್ಯಂಡ್ ಹ್ಯಾಪಿನೆಸ್, ವಾಟ್ ಈಸ್ ದಿಸ್ ಡ್ರೀಮ್ ಆ್ಯಂಡ್ ಹ್ಯಾಪಿನೆಸ್? ಕನಸು ಪ್ಲಸ್ ಅವನು ಇರ್ತಕ್ಕಂತಹ ಕನಸಿನ ಲೋಕದಲ್ಲಿ ಯಾವಾಗಲೂ ನಗುಮುಖದಿಂದ ಇರಬೇಕು. ಸಪ್ಪೆ ಮಾರಿ ಹಾಕ್ಕೊಂಡು ಯಾವತ್ತೂ ಕೂಡ ಇರಬಾರ್ದು. ಸ್ವಲ್ಪನಾದರೂ ಮುಖದಲ್ಲಿ ನಗು ಇರ್ತಕ್ಕಂಥ ಹುಡುಗ ಆಗಿರಬೇಕು. ನೀವು ಸಹ ನೋಡೋದಕ್ಕೆ ಕಪ್ಪು ಬಣ್ಣ ಆರ್ ಕಂದು ಬಣ್ಣದಲ್ಲಿ ಇದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವ್ರನ್ನ ಮದುವೆ ಆಗಬೇಕು ಅಂದರೆ ಈ ಪಾಯಿಂಟ್ ಆಫ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಲೇಬೇಕು. ಏನಿದೆ ಅಂದರೆ ಲೈಟಾಗಿ ಹೇಳ್ತೀನಿ, ಆಮೇಲೆ ಓದ್ಕೊಳ್ಳಿ ನೀವು. ವಯಸ್ಸಿನ ಹುಡುಗ 31ರ ಒಳಗಡೆ ಇದ್ದು ಒಳ್ಳೆಯ ರೀತಿಯಲ್ಲಿ ಇರಬೇಕಂತೆ, ಮನೆ ಕೆಲಸ ಗೊತ್ತಿರಬೇಕಂತೆ, ನೀವು ಒಂದು ಜಾಬ್ ಇರಬೇಕಂತೆ, ಮನೆಯ ಜವಾಬ್ದಾರಿ ನೀವೇ ನಡೆಸ್ಕೊಂಡು ಹೋಗಬೇಕಂತೆ. ಆ್ಯಂಡ್ ಇವನ ಆಸೆಗಳನ್ನು, ನನ್ನ ಕನಸುಗಳನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು. ಆ್ಯಂಡ್ ನನ್ನ ಒಂದು ಕನಸುಗಳನ್ನು ನೋಡಿ ಅವನು ನೆರವೇರಿಸಬೇಕು ಅಂತ ಹೇಳಿದ್ದಾರೆ. ಅದು ಹೆಂಗಂದರೆ, ನಿಮ್ಮ ಕನಸುಗಳನ್ನು ಇವರದ್ದೇ ಅಂತ ತಿಳ್ಕೊಂಡು ಪ್ರಸ್ತುತ ಇವರ ಒಂದು ಕನಸುಗಳನ್ನು ನೀವು ನನಸು ಮಾಡಬೇಕಂತೆ. ಏನೋ ಇರುತ್ತಪ್ಪ ಡ್ರೀಮ್ಸ್ಗಳು, ಸುತ್ತಾಡೋದೇ ಆಗಿರಲಿ, ಏನಾದ್ರು ಕೊಂಡ್ಕೊಳ್ಳೋದೇ ಆಗಿರಲಿ, ಹಂಗಿರಬೇಕೇ ಆಗಿರಲಿ, ಹಿಂಗಿರಬೇಕೇ ಆಗಿರಲಿ, ಈ ಒಂದು ಪಾಯಿಂಟ್ ಆಫ್ಗಳಲ್ಲಿ ನೀವು ಓಕೆ ಅಂತ ಹೇಳಬೇಕಂತೆ. ಇಷ್ಟೆಲ್ಲ ಇರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಈಕೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ ಮದುವೆ ಆಗೋದಕ್ಕೆ. ಆ್ಯಂಡ್ ಇವರ ಕನಸುಗಳು ಏನೇನಂತ ಅದನ್ನು ತೋರಿಸ್ತೀನಿ. ಆ್ಯಂಡ್ ಹುಡುಗ ಫ್ಯಾಮ್ಲಿಗೆ ರೆಸ್ಪೆಕ್ಟಿವ್ ಫ್ಯಾಮ್ಲಿ, ಹೆಂಡತಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಲಿಂಕು ಮತ್ತು ಜಿಮೇಲ್ ID ಬಂದುಬಿಟ್ಟು ವಿಡಿಯೋದ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ನೋಡಿ ಸ್ನೇಹಿತರೆ. ಆ ಒಂದು ಜಿಮೇಲ್ IDಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸಿದರೆ ಅವರು ರಿಪ್ಲೈನ ಕೊಟ್ಟಿರ್ತಾರೆ ಅಥವಾ ತಮ್ಮ ಅಭಿಪ್ರಾಯವನ್ನು ನಿಮ್ಮ ಮುಂದೆ ತಿಳಿಸಿರ್ತಾರೆ. ಬೇಗ ಬೇಗ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಳ್ಳಿ. ಆ್ಯಂಡ್ ಆವಾಗಲೇ ಹೇಳಿದ್ರಲ್ವ ಅವರ ಒಂದು ಕನಸು ಅಂತ, ಆ ಒಂದು ಕನಸಿನ ಕಾರ್ಯ ಇದಾಗಿರೋದು ಸ್ನೇಹಿತರೆ. ಸೊ ನಂಬರ್ 1 ಫ್ಯಾಷನಬಲ್ ಗಾಡಿ ಆಗಿರೋದು. ಇದರ ಇಂಜಿನ್ 6162 cc ಗಾಡಿ, V8 ಅಂದರೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರೋದು. ಇದೊಂದು ಸ್ಪೋರ್ಟ್ಸ್ ವೆರಿ ಹೈಜೆನಿಕ್ ಆಗಿರ್ತಕ್ಕಂತಹ ಗಾಡಿ ಆಗಿದ್ದು, ಅವರು ಹೆಚ್ಚಿಗೆ ಬಳಸುವಂಥದ್ದು, ಅವರು ಕಷ್ಟಪಟ್ಟು ಇದನ್ನು ಖರೀದಿ ಮಾಡಬೇಕು ಅಂತ ಕನಸನ್ನು ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು. ಲಿಟ್ರಲಿ ತುಂಬ ಚೆನ್ನಾಗಿದೆ, ಬಟ್ ಇದನ್ನು ಈಡೇರಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೂ ಕೂಡ ನಾನು ನನ್ನ ಕೈಲಾದಷ್ಟು ಸಹಾಯ ಅಥವಾ ನನ್ನ ಕೈಲಾದಷ್ಟು ಮಾಡಬಲ್ಲೆ ಅಂತ ನೀವು ಅವ್ರಿಗೆ ಒಂದು ಒಳ್ಳೆಯ ಭರವಸೆ ಮತ್ತು ಒಳ್ಳೆಯ ಒಂದು ಸಪೋರ್ಟಿವ್ ಕೊಟ್ಟರೆ ಆಕೆ ಕನಸು ಈಡೇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಿದ್ದೀನಿ.
ಕನಸು ಕಾಣೋದು ಮುಖ್ಯವಲ್ಲ, ನಾವು ಯಾವ ರೀತಿಯಲ್ಲಿ ಯಾವ ವಿಷಯದ ಬಗ್ಗೆ ಕನಸು ಕಾಣ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗುತ್ತೆ. ಸೊ ಈ ಒಂದು ಗಾಡಿ ಪ್ರಸ್ತುತ 310 ಮತ್ತು 312 ಕಿಲೋಮೀಟರ್ನ ಸ್ಪೀಡ್ ಹೋಗುವಂಥ ಗಾಡಿಯಾಗಿದೆ. ಮೈಲೇಜಿಂಗ್ ಬಂದರೆ 17ರಿಂದ 19 ಕಿಲೋಮೀಟರ್ ಮೈಲೇಜಿಂಗ್ ಮತ್ತು ವೆರಿ ಗ್ರೇಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಡಿಸೈನ್. ಮಿಡಲ್ ಇಂಜಿನ್ ಕೂಡ ಅಷ್ಟೇ ಮಾರ್ಬಲಸ್ ಆಗಿ ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರ. ಗಾಡಿ ತುಂಬ ಅಂದರೆ ತುಂಬ ಸಖತ್ತಾಗಿ ಇರ್ತಕ್ಕಂಥದ್ದು. ಸೊ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಗಾಡಿಯ ಒಳಗಿನ ಫ್ಯೂಚರ್ಸ್ಗಳನ್ನು ನೋಡೋಣ. ಅವರು ಯಾಕೆ ಕನಸುಗಳನ್ನು ಕಂಡಿದ್ದಾರೆ ಅಂದರೆ ಗಾಡಿ ತುಂಬ ಸಖತ್ತಾಗಿದೆ ಅನ್ನೋದನ್ನು ಬಯಕೆಯಿಂದ ಕಂಡಿದ್ದಾರೆ ಹೊರತು ಅದು ಬಿಟ್ಟು ಹೊರಗಡೆ ಸುಮ್ಮನೆ ಕಲರಲ್ಲಿ ಚೆನ್ನಾಗಿದೆ ಅಂತ ಇಲ್ಲ. ಸೊ ಒಳಗಿನ ಭಾಗದ ಇಂಟೀರಿಯಲ್ಗಳ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಗ್ರೇಪ್ಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಇದೊಂದು ಡ್ಯಾಶ್ ಬೋರ್ಡ್, ಸ್ಟೇರಿಂಗ್ ಸಿಸ್ಟಮ್ ವಿತ್ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಇದೊಂದು ಸೀಟ್ ಸಿಸ್ಟಮ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಟಚ್ ಮಾಡಿದ್ರೆ ಗೇರ್ ಸಿಸ್ಟಮ್ ಕೂಡ ಅಷ್ಟೇ ಅನ್ಲಾಕ್ ಆಗುತ್ತೆ, ಆಟೋಮೆಟಿಕಲ್ ಆನ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಿಮ್ಮ ಬಯೋಡಾಟಾ ಅವರಿಗೆ ಕಳಿಸುವ ಮುನ್ನ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ನಾನು ಫಾಲೋ ಅಪ್ ಮಾಡಬಲ್ಲೆನಾ, ನಾನು ಅವರು ಹೇಳಿರ್ತಕ್ಕಂತಹ ಕನಸನ್ನು ಈಡೇರಿಸಬಲ್ಲೆನಾ, ಅಥವಾ ಅವರೊಂದಿಗೆ ಸಾಂಸಾರಿಕ ಜೀವನದಲ್ಲಿ ಚೆನ್ನಾಗಿರಬಲ್ಲೆನಾ ಅಂತ ಕೆಪಾಸಿಟಿ ನಿಮ್ಮ ಹತ್ರ ಇದ್ದರೆ ಮತ್ತು ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳ ಇವೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಓಕೆ ಅಂತ ಅಂದ್ಕೊಂಡ್ರೆ ಮಾತ್ರ ಮೂವ್ ಆನ್ ಆಗಿ. ಇಲ್ಲಾಂದರೆ ಸ್ವಲ್ಪ ಬಿಟ್ಟಾಕಿ ನೆಕ್ಸ್ಟ್ ಯಾವುದಾದ್ರು ಪ್ರೊಪಲ್ ಬಂದರೆ ನಿಮಗೆ ಅದನ್ನು ತೋರಿಸಿ ಓಕೆ ಅಂತ ಹೇಳ್ತೇನೆ ಸ್ನೇಹಿತರೆ. ಮಾಹಿತಿ ಇದಾಗಿದೆ ಸ್ನೇಹಿತರೆ. ಇದೇ ರೀತಿ ಯಾವುದಾದ್ರೂ ಒಂದು ಒಳ್ಳೆಯ ಹೊಸ ಪ್ರೊಪಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ಆ್ಯಂಡ್ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಶೇರ್ ಮಾಡಿ ಬರ್ತೀನಿ.